ಕುರಿ 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 ಸೂಪರ್ ಕುರಿ. ನೆಂಟ್ರು ಪಂಟ್ರು ಅಣ್ಣ ತಮ್ಮ ಅಕ್ಕ ತಂಗಿ ನಮ್ಗೆ ಯಾರು ಲೆಕ್ಕ ಇಲ್ಲ. ಸೂಪರ್ ಕುರಿ. ನಿಮ್ಮ ಕೂರಿ ಮಾಡಿ ನಿಮ್ಗೆ ನಸ್ಲೇಬೇಕು ಅನ್ನೋ ಏಮು ನಮ್ಗೆ ಎಲ್ಲ. ಕುರಿ 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 ಕುರಿ. ಮನಗಿನ ರೋಡು ಕಾಡು ಅಂಗಡಿ ಬೀದಿ ಮಾಲು ಪಾಲು ನಮ್ದೆ ಎಲ್ಲ. ಗೊತ್ತು ಇಲ್ದೆ ಸಿಕ್ಕಾಕೊಂಡು ಕೋಪ ಮಾಡ್ಕೊಂಡು ಬೈಕೊಂಡು ಹೋದ್ರು ಅಣ್ಣ ತಮ್ಮ. ಕೂರಿ 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 ನಗ್ಬೇಕು ನಗ್ಬೇಕು ನಗ್ತಾನೆ ಇರ್ಬೇಕು. ಕುರಿ ನೀವು ಆದ್ಮೇಲೆ ನಗ್ಕೊಂಡೇ ಹೋಗ್ಬೇಕು. ಎದ್ರು ಬಿಸಿಲು ಹೊಡೆದೋಯ್ತವ ನೋಡಿ. ಏನ್ ಮಾಡ್ತೀರ ಈಗ? ಟೈಮ್ ನೀವು ನೋಡ್ಕೊಂಡು ಮಾಡ್ಕೋಬೇಕು. ನೋಡಿ ಸಮಯ ತಕ್ಕಾಗಿ ನಿಮ್ಗೆ ಏನು ತೆಂಗಿನಕಾಯಿ ಸಿಗೋದಿಲ್ಲ, ಏನು ಸಿಗೋದಿಲ್ಲ. ಇವಾಗ ಪೂಜಾ ಸಮಯ. ಏನ್ ಮಾಡ್ತೀರಿ ನೋಡಿ, ವಾಸ್ತು ಪ್ರಕಾರ ಇದು ದೋಷ ಇರುವಂತ ಜಾಗ ಇವತ್ತು ನಿಮ್ಗೆ. ತೆಂಗಿನಕಾಯಿ ಸಿಕ್ಕಿಲ್ಲ, ಹೊಡೆದ್ರೆ ಆಗುತ್ತಾ? ಮಾಡಬೇಕಾಗಿತ್ತು ಪೂಜೆ. ಅಲ್ಲಿ ಹೊಡೆದ್ರೆ ಸಮಯ ಆಗುತ್ತಾ? ಅಲ್ಲಿ ಆಗೋದಿಲ್ಲ, ಅಲ್ಲಿ ಆಗದಿರೋಂಥದ್ದು. ತಾಯಿ ನಿಮ್ಮ ಹತ್ರ ಏನಿಲ್ಲ ತೆಂಗಿನಕಾಯಿ ಇಲ್ಲೇ ಇಲ್ವಾ? ಸರಿ ಹಿಂಗ್ ಮಾಡಿ, ಅಕ್ಕನ ಹತ್ರನೇ ಒಂದು ಆಶೀರ್ವಾದ ಮಾಡಿಸ್ಕೊಂಡು ತಗೊಂಡ್ಬಿಡಿ. ಯಾಕಂದ್ರೆ ನಿಮ್ಮ ಅಕ್ಕ ಅವ್ರನ್ನ ನಾವು ಅಲ್ಲಿ ಹುಡ್ಕೊಂಡು ಹೋಗ್ಬಿಟ್ರಲ್ಲ, ಅಮ್ಮನ ಟೈಮ್ ಆಗ್ಬಿಡುತ್ತೆ. ತಾಯಿ ಆಶೀರ್ವಾದ ಮಾಡಿ, ಅವ್ನಿಗೆ ಆಶೀರ್ವಾದ ಮಾಡಿ. ಇಲ್ಲ ಇಲ್ಲ ಹಂಗಲ್ಲ, ಏನ್ ಬೇಡ ಹಂಗಲ್ಲ ತಾಯಿ. ತೆಂಗಿನಕಾಯಿ ಇಲ್ದಿರೋದ್ರಿಂದ ದೋಷ ಒಂದು ಪರಿಹಾರ ಆಗುವಂತ ಒಂದು ಕೆಲಸ ಮಾಡ್ಬೇಕಾಗ್ತೈತೆ. ನಾವು ಸಮಯಕ್ಕೆ ತಕ್ಕಂಗೆ ಇರ್ಬೇಕಾಗ್ತೈತೆ. ನಾವು ಯಾವುದು ಮಾಡಿಲ್ವೋ, ನಾವು ಯಾವ ಸಮಯಕ್ಕೆ ಏನು ಮಾಡಲ್ವೋ, ಯಾವ್ದು ತಕ್ಕಾಗಿ ನಮ್ಗೆ ಸಿಗೋದಂತ ಜಾಗದಲ್ಲಿ ನಮ್ಗೆ ಹತ್ರ ಆಗುವಂಥ ದೋಷಗಳು ಪರಿಹಾರ ಆಗಲ್ಲ. ಅರ್ಥ ಆಯ್ತಾ? ಅರ್ಥ ಆಯ್ತಾ ತಾಯಿ? ಈಗ ನೋಡಿ ತೆಂಗಿನಕಾಯಿಗೆ ಮಾಡ್ಬೇಕಾಗಿತ್ತು. ಹಿಂಗೆ ಮಾಡೋ, ಒಂದು ಹಗಲ್ಕಾಯಿ ಎತ್ಕೋ, ಒಂದು ಹಗಲ್ಕಾಯಿ ಕೊಡ್ತಾಯಿ, ಒಂದು ಹಗಲ್ಕಾಯಿ ಎತ್ಕೋ, ಒಂದು ಬದನೆಕಾಯಿ ಎತ್ಕೋ. ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದ್ನಲ್ಲಪ್ಪ, ಅಲ್ಲಿ ಬಂದು ಅದೊಂದು ಮಾಡ್ಕೊಡ್ತೀನಿ. ಹೋಗಿ ಪೂಜೆ ಮಾಡಿಸ್ಕೊಳ್ಳಿ. ಬರ್ತೀನಿ ನಾನು. ಲಿಂಬೆಹಣ್ಣು ಎತ್ತಿಡಿ. ಬಂದೆ, 5 ನಿಮಿಷ ಬಂದೆ. ಆಯ್ತು ಆಯ್ತು, ಕೂತ್ಕೊಳ್ಳಿ, ಕೂತ್ಕೋತಾಯಿ ಕೂತ್ಕೋತಾಯಿ. ಬನ್ನಿ ಬನ್ನಿ, ಬರ್ತೀನಿ. ಬಂದೆ ಬಂದೆ ಬಂದೆ. ಬಂದೆ, ಕೂತ್ಕೊಳ್ಳಿ, ಕೆಳಗೆ ಇಟ್ಕೊಳ್ಳಿ. ಅಮ್ಮನ ಕೈಲಿ ಕೊಡಿ, ತಾಯಿ ಕೈಲಿ ಕೊಡಿ. ತಾಯಿ ಹೇಳ್ತಾಯಿ ಹೊರ ಕೊಡ ಅವನಿಗೆ. ವ್ಯಾಪಾರ ಲಕ್ಷಣ ಅವನಿಗೆ. ವ್ಯಾಪಾರಂ ಲಕ್ಷಣಂ ಹೆಣ್ಣು ಸಿಗಸಂ. ಜೋರಾಗಿ ಹೇಳ್ಬೇಕು. ಸಿಗಸ್ತಂ. ಆ ಮೊಬೈಲ್ ಇಟ್ಕೊಳಪ್ಪ, ಅದ್ರ ಮೇಲೆ ಇಟ್ಕೊಳಪ್ಪ. ಕೈ ಕೆಳಗೆ ಇಟ್ಕೋಬಾರ್ದು. ಮಗ ನಿನಗೆ ಜೋರಾಗಿ ಹೇಳ್ತಾಯಿ, ನಿನಗೆ ಒಳ್ಳೆ ಹೆಣ್ಣು ಸಿಕ್ಲಿ. ಹಾಗಲಕಾಯಿ ಅಂತ ಮನಸ್ಸು, ಬದನೆಕಾಯಿ ಅಂತ ನನ್ನ ಮನಸ್ಸು. ಏನ್ ತಾಯಿ ನಕ್ಕೊಂಡು ಮಾತಾಡ್ತಿಲ್ಲ? ಜೋರಾಗಿ ಹೇಳ್ಬೇಕು. ಹೇಳ್ಬೇಕು. ನೀವು ತೆಂಗಿನಕಾಯಿ ಹಿಡಿದ್ರೆ ಮಾಡ್ತಾ ಇರೋದೇ ಒಂದು ದೊಡ್ಡ ತಪ್ಪು ಅಲ್ವೇ? ಆಶೀರ್ವಾದ ಮಾಡಿ ಅವನಿಗೆ. ಹೆಣ್ಣು ಮೊದಲೇ ಹೆಣ್ಣು ಓಡೋದ್ಲು, ಈ ಹೆಣ್ಣು ಓಡದಿರ್ಲಿ. ಮನಸ್ಸು ಹಗಲಕಾಯಿ, ಹೃದಯ ಸಕ್ಕರೆ ಇರ್ಲಿ. ಆಶೀರ್ವಾದ ಮಾಡಬೇಕು. ಆಯ್ತು, ಮಾಡ್ಕೊಡ್ತೀನಿ. 101 ರೂಪಾಯಿ ಇಸ್ಕೋ. ಬರೋ ಗುರುವಾರ ತಂದು ವಾಪಸ್ ಕೊಟ್ಬಿಡು. 1 ಡಜನ್ ಬಾಳೆಹಣ್ಣು ಜೊತೆ 101 ರೂಪಾಯಿ ವಾಪಸ್ ಕೊಡ್ಬೇಕು. ಸರಿ ಸರ್, 101 ರೂಪಾಯಿ ಕೊಟ್ಬಿಡ್ತಾ. ಆಶೀರ್ವಾದ ಮಾಡಿ. ಏಕೆ ನೋಡ, ಅವ್ನು ಹೊಡಿತಾನಮ್ಮ, ಅವನಿಗೂ ಕೆಲಸ ಇಲ್ಲ, ಆಸ್ತಿ ಐತೆ, ಬಾಡಿಗೆ ಬರುತ್ತೆ. ನೋಡ ಅವ್ನು ಹಿಂಗ್ ಮಾಡು, ಒಂದು ವಾರ ಬಂದು ನೋಣ ಹೊಡ್ಕೊಡ ಅವ್ರಿಗೆ. ಸರಿ ಸರ್, ಕೂತ್ಕೊಳ್ಳಿ, ಕೆಲ ಕೂತ್ಕೊಳ್ಳಿ. ಸೋಂಗಿ ಇದು ಮಾಡ್ಬಾರ್ದಾ? ಮಾಡಿ ತಾಯಿ, 101 ರೂಪಾಯಿ ಕೊಟ್ಟು ಆಶೀರ್ವಾದ ಮಾಡಿ. ಅಲ್ಲಮ್ಮ, ಪೂಜೆ ಮಾಡಿದ್ಮೇಲೆ ನೀನು ಹಗಲಕಾಯಿ ಬದನೆಕಾಯಿ ಕೊಟ್ಟೆ ಅಂದ್ಮೇಲೆ ಒಂದು ಆಶೀರ್ವಾದ ಬಿಡೋಣಮ್ಮ. ಅವೆರಡು ಬೇಡ, ವಾಪಸ್ ಕೊಡ್ತೀವಿ. 101 ರೂಪಾಯಿಗೆ ವಾಪಸ್ ಕೊಟ್ಟಾರೆ ಅನ್ಕೊಂಡೆ ತಿಳ್ಕೊಂಡು ಹೋಗ್ರಿ ಅಷ್ಟೇ. ಅಲ್ಲ ಹಂಗೆ ಆಯ್ತಮ್ಮ, ಹಂಗೆ ಆಗ್ತದಲ್ಲ. ಈಗ ಹೆಂಗಂತಂದ್ರೆ ಹಂಗೆ ಆಗ್ತದೆ. ಕೊಟ್ಟಾರೆ ಅನ್ಕೊಂಡೆ 101 ರೂಪಾಯಿ ಕೊಟ್ಟಾರೆ ಅನ್ಕೊಂಡೆ. ಅಮ್ಮ ಅಪ್ಪಾಜಿ ಹೇಳಿ, ಎಷ್ಟಮ್ಮ ಕೆಜಿ ಹಾಗಲಕಾಯಿ? 100 ರೂಪಾಯಿ. 3 ಕೆಜಿ ಅಲ್ಲಮ್ಮ, 1 ಕೆಜಿ. ನಾನು ಹೇಳಿದ್ದು 3 ಕೆಜಿ. ಮತ್ತೆ ಹೇಳಿ, ಹಂಗೆಲ್ಲ ಮಾಡಬಾರ್ದು. ಕೊಟ್ಟು ಕಳಿಸಿ. ಇಲ್ಲ, ಕಾಸಿಲ್ಲ. ಅಲ್ಲ ಶುಕ್ರವಾರ ತಂದು ಕೊಡ್ತಾನ ನಾವು ನಿಮ್ಗೆ. ಬೇಡ, ನಾಳೆ ತಂದು ಕೊಡ್ತೀರ. ಈಗ ಆಶೀರ್ವಾದ ಇವತ್ತಿನ ದಿವಸ ಭಾನುವಾರ ಇರೋದ್ರಿಂದ ರಜಾ, ಅದು ಲಕ್ಷ್ಮಿಗೆ ರಜಾ. ಸೋಮವಾರದಿಂದ ಶುರು ಆಗುತ್ತೆ. ಅದಕ್ಕೆ ಗುರುವಾರ ಲಕ್ಷ್ಮಿ ರಜಾ ಆಗಿರ್ತೀವಿ. ಲಕ್ಷ್ಮಿ ಬಂದಿಲ್ಲ ನಮ್ಮ ನಾವು ಇಲ್ಲ. ಬರ್ತಾಳೆ ಲಕ್ಷ್ಮಿ, ನಾನ್ ಕಳ್ಸ್ಕೊಡ್ತೀನಿ. ಬಂದ ಕೊಡ್ತೀವಿ ಬಿಡ್ರಿ, ಇವಾಗಿಲ್ಲ.
ಮುಂದೆ ಕೊಡ್ತೀವಿ ನಾವು. ಇಲ್ಲ ಹಿಂಗ್ ಮಾಡಿದ್ರೆ ಹೆಂಗಮ್ಮ, ನೀನ್ ಪೂಜೆ ಮಾಡಕ್ಕೆ ಮುಂಚೆ ಹೇಳ್ಬೇಕಲ್ಲ ದುಡ್ಡಿಲ್ಲ ಅಂದ್ಬಿಟ್ಟು. ನೀವು ಮುಂಚೆ ಕೇಳ್ಬೇಕು ತಾನೆ, ನಾವು ಹೇಳ್ತಿರ್ಲಿಲ್ಲ ಮುಂಚೆ ಹೇಳಿದ್ರೆ. ಇಲ್ಲೆಲ್ಲ ಇಷ್ಟು ವ್ಯಾಪಾರ ಮಾಡ್ತಿದ್ರ ಮೇಲೆ ದುಡ್ಡು ಇರ್ಲೇಬೇಕು ನಿಮ್ಮ ಹತ್ರ. ನಮ್ಮ ಹತ್ರ ಇಷ್ಟ ನೀವು ಇಷ್ಟೆಲ್ಲ ಹಾಕೊಂಡು ಕೂತಿದ್ವಿ, ಬೆಳಗಿನ ವ್ಯಾಪಾರ ಇಲ್ಲ. ಏನ್ ಮಾಡ್ತೀವಿ ನೀವು? 101 ರೂಪಾಯಿ ಸರಿಯಾಗಿ ತರಕಾರಿ ಕೊಡ್ಸಿ ಸ್ವಾಮಿ. ಇದ್ ಮಾಡು, ಎಲ್ಲ ಒಂದೊಂದೊಂದು ಕೆಜಿ ಹಾಕೊಂಡು ಕೊಟ್ಬಿಡಿ ಹೋಗಿ. ಆಯ್ತು, ಎಲ್ಲ ಒಂದೊಂದು ಕೆಜಿ ಹಾಕೊಡ್ತೀನಿ, ಎಲ್ಲ 1,000 ರೂಪಾಯಿ ಕೊಡ್ಬಿಟ್ರೆ ಒಂದೊಂದು ಕೆಜಿ ಹಾಕೊಟ್ಬಿಡ್ತೀನಿ ಇಲ್ಲೇನೆ. 1,000 ರೂಪಾಯಿಗೆ ಎಲ್ಲ ಆಗೋಯ್ತು, ಇಲ್ಲಿ ಇರೋದೆಲ್ಲ ಬರುತ್ತಲ್ಲಮ್ಮ, ನಮ್ಗೆ ಯಾಕೆ? ನಾವು ಅಂಗಡಿ ಹಾಕೊಳಕ್ಕಲ್ಲ. 1,000 ರೂಪಾಯಿ ತಂದು ಕೊಟ್ಬಿಟ್ಟು ನಾನೇ ವ್ಯಾಪಾರ ಅಲ್ಲಮ್ಮ, ಅಂಗಡಿ ಹಾಕೊಳಕ್ಕಲ್ಲ, ವ್ಯಾಪಾರ ಹಾಕೊಳಕ್ಕೆ. ವ್ಯಾಪಾರಕ್ಕೆಲ್ಲ ಮಗನಾ? ಮಗ ಇಲ್ಲ, ಮಗ ಇದ್ದಾನೆ. ಮಕ್ಕಳೆಲ್ಲ ಇದ್ರೆ ಹೆಣ್ಮಕ್ಳು. ಹೌದಾ? ಅದಕ್ಕೆ ನೋಡಿ ಲಕ್ಷ್ಮೀ ಇದ್ರು, ಅದಕ್ಕೆ ಹೇಳೋದು ಕೊಟ್ಟು ಕಳ್ಸಿ ಅವ್ರಿಗೆ. ಅದೇ ಸಾಕು ಇರೋದು ನಮಗೆ ಜಾಸ್ತಿ ಏನ್ ಬರೋದು ಮಾಡ್ತೀವೋ ಬೇಡ, ಕಮ್ಮಿ ಏನ್ ವ್ಯಾಪಾರ ಮಾಡ್ತೀವೋ ಏನ್ ಮಾಡ್ತೀವೋ ನನಗೂ ಗೊತ್ತಾಗ್ತಾ ಇಲ್ಲ. ಸರಿ ಬರ್ಲಮ್ಮ, ಬರ್ತೀನಿ ಮಾತಾಯಿ. ಹಾ ಹೇಳಿ ಅವ್ರಿಗೆ, ಕಾರ್ ಒಳಗಡೆ ಹೇಳಿ ಅವ್ನಿಗೆ. ಕಾರ್ ಒಳಗಡೆ ಕ್ಯಾಮ್ರಾ ಇಟ್ಕೊಂಡು ಕ್ಯಾಮ್ರಾ ಇಟ್ಕೊಂಡು ನನ್ನ ಕುರಿ ಮಾಡ್ಬೇಡ ನೀ. ಆಯ್ತು. ಏನ್ ಹೇಳಿ? ಕುರಿ ಮಾಡ್ಬಿಡ್ರಿ, ನಮ್ಮನ್ನ ಕ್ಯಾಮ್ರಾ ಇಟ್ಕೊಂಡು ಕಾರ್ ಒಳಗಡೆ ಮಾಡ್ತಾವ್ರಲ್ಲ ಆಲ್ರೆಡಿ. ಆಯ್ತು ಬಿಡು, ಅದಕ್ಕೆ ನಾವು ಅಲ್ಲಿ ಒಳಗಡೆ ಕ್ಯಾಮ್ರಾ ಐತೆ. ಗೊತ್ತಾಯ್ತು, ನಕ್ಕಾಗ್ಲೇ ಗೊತ್ತೈತೆ ಅಂತ ಗೊತ್ತಾಯ್ತು ಅವ್ರಿಗೆ. ರೆಡಿ ಕೊಟ್ಬಿಡಿ, ಅವ್ರ ಅಗಲ್ಕಾಯಿ ಬದ್ನೇಕಾಯಿ ಎಲ್ಲ. ಸೂಪರ್ ಕುರಿ. ನೆಂಟ್ರು ಪಂಡ್ರು ಅಣ್ಣ ತಮ್ಮ ಅಕ್ಕ ತಂಗಿ ನಮ್ಗೆ ಯಾರು ಲೆಕ್ಕ ಇಲ್ಲ. ಸೂಪರ್ ಕುರಿ. ನಿಮ್ಮನ್ ಕೂರಿ ಮಾಡಿ ನಿಮ್ಗೆ ನಸ್ಲೇಬೇಕು ಅನ್ನೋ ಏಮು ನಮ್ಗೆ ಎಲ್ಲ. ಮನಗಿನೇ ರೋಡು ಕಾಡು ಅಂಗಡಿ ಬೀದಿ ಮಾಲು ಪಾಲು ನಮ್ದೇ ಎಲ್ಲ. ಗೊತ್ತು ಇಲ್ದೆ ಸಿಕ್ಕಾಕೊಂಡು ಕೋಪ ಮಾಡ್ಕೊಂಡು ಬೈಕೊಂಡು ಹೋದ್ರು ಅಣ್ಣ ತಮ್ಮ. ಕೂರಿ 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 ಕೂರಿ.